ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಅಂತೂ ರಾಜ್ಯಪಾಲರಿಗೆ ಭೇಟಿ ಆಯಿತು ನಮ್ಮ BJP ನಿಯೋಗ R ಅಶೋಕ್ ನೇತೃತ್ವದಲ್ಲೇ. ದ್ವೇಷ ಭಾಷಣದ ಮಸೂದೆಗೆ ದ್ವೇಷದ ತಡೆಗೆ ಅಥವಾ ದ್ವೇಷದ ಈ ಒಂದಿನ ಭಾಷಣ ಮಾಡುವಂಥ ಮಸೂದೆ ತಲೆಗೆ ಹೊರಟದ. ದ್ವೇಷ ಅಪರಾಧದ ಅದು ತಡೆ ಮಾಡಿರಿ, ಒಪ್ಪಿಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಅದು ಆಯ್ತಪ್ಪ ಅಂತಂದ್ರೆ ನಮ್ಮ ರಾಜ್ಯದಿಂದ ಮಾತಾಡುವ ಹಕ್ಕು ಹೋಗಿಬಿಡ್ತದೆ ಅನ್ನುವಂಥದ್ದು. ಜೊತೆ ಈಗಾಗಲೇ ರಾಜ್ಯ ಸರ್ಕಾರ ಭಾಳಷ್ಟು ಕ್ಷೇತ್ರಗಳಲ್ಲಿ ಸೋತದ. ಅದರಲ್ಲೂ ಇವತ್ತು 236 ಜನ ಪೊಲೀಸರು ಏನಪ್ಪ ಅಂದ್ರೆ ಅಪರಾಧ ಎಸಗಿ ಈಗಾಗಲೇ ಅವರು ಏನಪ್ಪ ಅಂದ್ರೆ ಕ್ರಿಮಿನಲ್ ಚಟುವಟಿಕೆ ಭಾಗವಹಿಸೋದಕ್ಕಾಗಿ ಅಮಾನತುಗೊಂಡಿದ್ದಾರೆ. ಪೊಲೀಸರು ಆರಿಸಿದ್ದಾಗ ನಾಳೆ ಪೊಲೀಸ್ ಕೈಯಾಗಿ ಅಧಿಕಾರ ಕೊಟ್ಟಿದ್ರೆ ಪೊಲೀಸ್ ಏನು ಮಾಡ್ಬೋದು ಅನ್ನುವಂಥದ್ದು. 42 ಪೊಲೀಸರು ಕ್ರಿಮಿನಲ್ ಕೇಸುಗಳಲ್ಲಿ ಭಾಗಿಯಾಗಿರೋ ವರದಿ ಬಂದಿದೆ. ಪೊಲೀಸ್ ಕಾನ್ಸ್ಟೇಬಲ್ ಇಬ್ಬರು 7.11 ಕೋಟಿ ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಹೀಗಾಗಿ ಇದೊಂದು ರೀತಿ ಗುಂಡಾರಾಜದಂಗೆ ಆಗ್ಯದ. ನಾಳೆ ಪೊಲೀಸ್ ಕೈಯಾಗಿ ಬಡಿ ಕೊಟ್ಟರೆ ಅಥವಾ ಮತ್ತಿನ ಕೊಟ್ಟರೆ ಅದು ಉಪಯೋಗ ಅದಕ್ಕಾಗೋದು. ಪಾಪ ಅಮಾಯಕ ಜನರು ಬಲಿ ಆಗ್ತಾರೋ. ಮತ್ತಷ್ಟು ಇವರು ಈ ಕಾನೂನು ತಂದ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ ಅನ್ನುವಂಥ ಮಾತು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ರಾಜ್ಯಪಾಲ ಗೆಲ್ಲೋದವರಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮುಂದೆ ಇದೇ ಸಂದರ್ಭದಲ್ಲಿ ಅವರ ಕೋಗಿಲ ಬಡಾವಣೆದು ಒಂದು ರೆಫರ್ ತೊಗೊಂಡ. ಕೋಗಿಲ ಬಡಾವಣೆಯಲ್ಲಿ ಹೆಚ್ಚಿಗೆ ಬಂಗಾಳಿಗಳಿದ್ದಾರೆ, ರೋಹಿಂಗ್ಯಾಗಳು ಬಂದು ಉಳಿದಿದ್ದಾರೆ. 37 ಲಕ್ಷ ಕುಟುಂಬಗಳು ನಮ್ಮಲ್ಲಿ ವಸತಿ ಇಲ್ಲದ